ಬಿಕಾಸ್ KVN ಪ್ರೊಡಕ್ಷನ್. ಯಾಕಂದರೆ ನಾನು ಯಾವಾಗಲೂ ಹೇಳ್ತಿರ್ತೀನಿ, ಒಂದ್ಸರಿ ನಿಮಗೆ ಐ ಥಿಂಕ್ ಜ್ಞಾಪಕ ಇರಬೇಕು, ಒಂದು ಸ್ಟೇಟ್ಮೆಂಟೇ ಕೊಟ್ಟಿದ್ದೆ. KGF ಅನ್ನೋ ಸಿನಿಮಾ ಯಾಕಷ್ಟು ಫಸ್ಟ್ ರೀಚ್ ಆಯಿತು, ಸಿನಿಮಾ ರೀಚ್ ಆದಮೇಲೆ ಚೆನ್ನಾಗಿದೆ ಅನ್ನೋದು ಸೆಕೆಂಡ್ರಿ. ಅದು ಫಸ್ಟು ರೀಚ್ ಮಾಡೋದಿದೆಯಲ್ಲ, ಆ ರೀಚ್ ಮಾಡೋಕ್ಕೆ ಹೀರೋನೇ KVN ಪ್ರೊಡಕ್ಷನ್. ಓಕೆ, ಆ್ಯಂಡ್ ವೆಂಕಟ್ ಸರ್ ಮತ್ತು ಸುಪ್ರೀತ್ ಅವರು. ಏನಕ್ಕೆ ಅಂದರೆ ಅಷ್ಟು ಸಪೋರ್ಟ್ ಇಲ್ಲ ಅಂದರೆ ನಾವು ಏನು ನಮ್ಮ ಲ್ಯಾಂಗ್ವೇಜ್ ಕಿಸಿಯೋಕ್ಕಾಗಲ್ಲ ಅಂತೀವಲ್ಲ, ನಮ್ಮ ಲ್ಯಾಂಗ್ವೇಜಲ್ಲಿ ಹಂಗೆ ಏನೂ ಮಾಡೋಕ್ಕಾಗಲ್ಲ. ಬಟ್ ಅವ್ರಿಗೂ ಟೇಸ್ಟ್ ಇರಬೇಕು. ಫಸ್ಟ್ ಆಫ್ ಆಲ್ ಒಂದು ಟೇಸ್ಟ್ ಇದ್ದಾಗ ಸಿನಿಮಾ ಮಾಡೋದು ಹಿಂಗೆ ಮಾಡಬೇಕು, ಈ ಥರ ಹೋಗ್ಬೇಕು, ಜನಗಳು ರೀಚ್ ಮಾಡಬೇಕು ಅಂತಂದಾಗ ಸೊ ಇದನ್ನೆಲ್ಲ ಮಾಡೋಕ್ಕೆ ಸಾಧ್ಯ ನಿಜವಾಗ್ಲೂ. ಸರ್, ಚೆನ್ನೈ ಬರ್ದಾಗ್ತಾರೆ ಯಾವಾಗಲೂ. ಚೆನ್ನೈ ಒಂಥರ ನಮ್ಮ ಹುಟ್ಟೂರು ಇದ್ದಂಗಿದ್ದು. ಏನಕ್ಕೆ ಅಂದರೆ ನನ್ನ ಕರಿಯಾ ಸಿನಿಮಾಯಿಂದ ಶುರು ಮಾಡಿದ್ದು ಜರ್ನಿ ಚೆನ್ನೈ. ಕರಿಯಾ ಸಿನಿಮಾ ಟಿಲ್ ಟುಡೇ KD. ನಾನು ಒಂದು ಹೇಳ್ತೀನಿ, ಇದಂತೂ ನಿಜವಾಗ್ಲೂ ನಿಮ್ಗೆ ಎಕ್ಸ್ಕ್ಲೂಸಿವ್ ನ್ಯೂಸ್. ಬೇಸಿಕಲಿ ಚೆನ್ನೈ ಮಾಡಿದ್ದು ಒಂದು ಸ್ಟುಡಿಯೋದಲ್ಲಿ, TTS ಸ್ಟುಡಿಯೋದಲ್ಲಿ ಕರಿಯಾ, ಎಕ್ಸ್ಕ್ಯೂಸ್ ಮೀ ಆ್ಯಂಡ್ ಜೋಗಿ 3 ಸಿನಿಮಾ ಒಂದೇ ಸ್ಟುಡಿಯೋದಲ್ಲಿ ಮಾಡಿದ್ವಿ. ಅವಾಗ ದೀಪನ್ ಸರ್ ಅಂತ ಅಂದ್ಬಿಟ್ಟು ದೊಡ್ಡ ಇಂಜಿನಿಯರ್ ಅವರು. ಅವ್ರ ಹತ್ರನೇ ಕಲ್ತಿದ್ದು ನಾವು ವಾಟ್ ಇಸ್ ದ ಸೌಂಡ್, ವಾಟ್ ಇಸ್ ದ ಮಿಕ್ಸಿಂಗ್, ವಾಟ್ ಇಸ್ ದ ಮ್ಯೂಸಿಕ್ ಅಂತ. ಸೊ ಅದೇ ಸ್ಟುಡಿಯೋಗೆ ಅದಾದಮೇಲೆ ರಾಜ್ ದ ಸೋಮ್ಯಾನ್, ಜೋಗಯ್ಯ ಇದೆಲ್ಲ ಬೇರೆ ಸ್ಟುಡಿಯೋದಲ್ಲಿ ಮಾಡಿದ್ವಿ. ಬಟ್ ಈಗ ಆ 3 ಹ್ಯಾಟ್ರಿಕ್ ಆಗಿದ್ದ ಸಿನಿಮಾ ಸ್ಟುಡಿಯೋ, ಸೇಮ್ ಸ್ಟುಡಿಯೋಗೆ KD ರಿಟರ್ನ್ಸ್ ಹೋಗ್ಯಾನೆ. ಆ ಅಸ್ಟೆಂಟ್ ಏನಿದ್ದಾರೆ, ದೀಪನ್ ಸರ್ ಅಸ್ಟೆಂಟ್ ಏನು ಅವಾಗಿದ್ರು, ಅವರು ಇವತ್ತು ನಂಬರ್ 1 ಇಂಜಿನಿಯರ್ ಇನ್ ಇಂಡಿಯಾ. ಸೊ ಅವ್ರು ಮಿಕ್ಸ್ ಮಾಡ್ತಾರೆ KDನ. ನಾವು ಅದೇ ಸ್ಟುಡಿಯೋಗೆ ಹೋಗಿದ್ದೀವಿ. ನಮ್ಮ ಅದೃಷ್ಟನೋ ನಮ್ಮ ಇದು ಏನೋ ಗೊತ್ತಿಲ್ಲ, ನಸೀಬೋ ಅಲ್ಲೇ ಕರ್ಕೊಂಡು ಹೋಗಿದ್ದೆ ನಮ್ಮನ್ನ. ಅದೇ ಚೆನ್ನೈ. ಅವಾಗಿನ ಸ್ಟಾರ್ಟಿಂಗ್ ಟು ಟಿಲ್ ಟುಡೇ ಚೆನ್ನೈ ಲೈಕ್ ಏನಿಲ್ಲ. ಮತ್ತೆ ಒಬ್ಬೊಬ್ರು ಈಗ ನಾನು ಯಾರ ಹತ್ರನೂ ಅಸ್ಟೆಂಟಾಗಿ ಕೆಲಸ ಮಾಡ್ತಿದ್ದೆ. ಸೊ ನಾವು ಸ್ವಲ್ಪ ಮುಂಚೂಣಿಯಲ್ಲಿ ಬಂದ್ವಿ. ಅಂದರೆ ನಾವೇನೋ ಕೆಲಸ ಮಾಡ್ಕೊಂಡು ಕಷ್ಟಪಟ್ಕೊಂಡು ಜನ ನಮ್ಮನ್ನ ಗುರುತಿಸಿದ್ರು, ತಂದ್ಬಿಟ್ರು ಪ್ರೇಮ್ ಅಂತ. ಈಗ ನಮ್ಮೊಟ್ಟಿಗೆ ಯಾರೋ ಕೆಲಸ ಮಾಡೋರು ಅವ್ರು ಬರ್ತಾರೆ. ಈ ಥರ ನಾವು ಪ್ರತಿಯೊಬ್ಬರಿಗೂ, ನನಗೆ ಯಾರೋ ಸಪೋರ್ಟ್ ಮಾಡಿದ್ರು ನಾನು ಇನ್ನೊಬ್ರಿಗೆ ಸಪೋರ್ಟ್ ಮಾಡ್ತೀನಿ. ಹಂಗೆ ನಾವು ಯಾರ್ಯಾವ ಟೆಕ್ನಿಷಿಯನ್ಸ್ಗಳು, ಮೇಯ್ನ್ ಟೆಕ್ನಿಷಿಯನ್ಸ್ ಅಂತಿಲ್ಲ, ಪ್ರತಿಯೊಬ್ಬ ಟೆಕ್ನಿಷಿಯನ್ಸನ್ನು ಒಳ್ಳೆ ಕ್ರಿಯೇಟರ್ಸ್. ಸ್ಮಾಲ್ ಥಿಂಗ್ಸ್ ಏನೋ ಹೇಳ್ತಾನೆ ನೋಡ್ಬಿಟ್ಟು. ಈ ಉದಾಹರಣೆಗೆ ನಾವು ಯಾರಾಗ ಏನೋ ತೋರಿಸಿದ ತಕ್ಷಣ, ಉದಾಹರಣೆಗೆ ನಮ್ಗೆ ಸುಪ್ರೀತ್ ಅವರ ತಗೊಳ್ಳಿ, ಅವ್ರಿಗೆ ಯಾವ್ದೋ ಸಿನಿಮಾ ತೋರಿಸ್ತೀನಿ ಬನ್ನಿ ಅಂತಂದ್ರೆ ಕೇಳಲ್ಲ ಅವರು. ಬೇಡ ಸರ್ ನಾನು ಫುಲ್ ನೋಡ್ತೀನಿ ಮಜವಾಗಿ ಕುತ್ಕೊಂಡು ಅಂತಾರೆ. ಆಮೇಲೆ ಲಾಸ್ಟ್ ಒಂದು ಟೀಸರ್ ತೋರಿಸ್ತೀನಿ ಬನ್ನಿ, ಟೀಸರ್ ತೋರಿಸ್ರೆ ಸಖತ್ತಾಗಿದೆ ಬಿಡಿ ಸರ್ ಅಂತಾರೆ. ಇಲ್ಲಾಂದ್ರೆ ಏನೋ ಒಂದು ಹೇಳ್ತಿರ್ತಾರೆ. ಸೊ ಪ್ರತಿಯೊಬ್ಬರದು ನಾನು ತಗೋತಾ ಇರ್ತೀನಿ, ನಂದೇ ಅಂತ ನಾನು ಇದು ಮಾಡಲ್ಲ. ಆ ಥರ ಪ್ರತಿಯೊಬ್ಬ ಟೆಕ್ನಿಷಿಯನ್ಸು ತಗೊಂಡು ಎಷ್ಟು ಸಾಧ್ಯ ಅಷ್ಟನ್ನು ತಗೊಂಡು ಪೇಸ್ಟ್ ಮಾಡ್ತೀವಿ, ಬಿಕಾಸ್ ಜನ ನೋಡೋಕ್ಕೋಸ್ಕರ. ಸೊ ಆ ದೃಷ್ಟಿಯಿಂದ ನಾನು ಪ್ರತಿಯೊಬ್ಬ ಟೆಕ್ನಿಷಿಯನ್ಸನ್ನು ಜೊತೆಲಿ ಇಟ್ಕೊಂಡೇ ಎಲ್ಲಾರನ್ನೂ. ನನ್ನ ಹೊಗಳೋರು ಮಾತ್ರ ಯಾವತ್ತೂ ನನ್ನ ಜೊತೆಲಿ ಮಾತ್ರ ಇಟ್ಕೊಳ್ಳಲ್ಲ. ಯಾಕೆಂದರೆ ಯಾರೋ ಹೇಳ್ತಾರೆ, ಹಿರೀಕರು ಹೇಳ್ತಾರಲ್ಲ, ಹೊಗಳೋರು ಆಳ ಹಾಕಿ ಹೇಳ್ತಾರೆ, ತೆಗಳೋರು ಉದ್ಧಾರ ಹಾಕಿ ಹೇಳ್ತಾರೆ ಅಂದ್ಬಿಟ್ಟು. ಸೊ ಹಂಗೆ ಯಾವತ್ತೂ ಹೊಗಳೋರನ್ನ ಜಾಸ್ತಿ ಜೊತೆಲಿ ಇಟ್ಕೋಬಾರ್ದಂತೆ. ಯಾವತ್ತು ಏನಾದ್ರು ತಪ್ಕೊಂಡು ಹಿಡಿದು ಹೇಳ್ತಾ ಇರ್ತಾರಲ್ಲ, ಸೊ ಅದು ನಮ್ಮ ಒಳ್ಳೇದಕ್ಕೆ ತಿತ್ತಾರೆ ನಮ್ಮನ್ನು. ಸೊ ಆ ದೃಷ್ಟಿಯಿಂದ ನಾನು ಅಂಥ ಟೆಕ್ನಿಷಿಯನ್ ಜೊತೆನೇ ಕೆಲಸ ಮಾಡ್ತೀನಿ, ನನಗೆ ಬೈಯೋರ ಜೊತೆನೇ ಕೆಲಸ ಮಾಡ್ತೀನಿ, ನನ್ನನ್ನು ತಿದ್ದೋರ ಜೊತೆನೇ ಕೆಲಸ ಮಾಡ್ತೀನಿ. ಸೊ ಅದಕ್ಕೆ ಟೆಕ್ನಿಷಿಯನ್ ಜೊತೆ ಹೋಗ್ತಾ ಇರ್ತೀನಿ, ಹುಡ್ಕೊಂಡು ಇದ್ದಾರೆ. ನನ್ನ ಮನೇಲಿ ಫಸ್ಟ್ ಆಫ್ ಆಲ್ ನಮ್ಮ ಮೇಡಮ್ ಇದ್ದಾಳೆ. ಅವಳು ಫಸ್ಟ್ ಹೇಳ್ತಾಳೆ, ಈಗ ಮೊನ್ನೆ ಮುಂಬೈಲಾಯಿತು. ಮುಂಬೈಲಾದಾಗ ನೀನು ಕನ್ನಡನೇ ಮಾತಾಡಪ್ಪ, ನೀನು ಹಿಂದಿ ಇಂಗ್ಲೀಷು ಎಲ್ಲ ಮಿಕ್ಸ್ ಮಾಡಿ ಮಾತಾಡ್ಬೇಡ, ಕನ್ನಡನೇ ಮಾತಾಡಿ ನೀನು ಅಂತಂದು. ನಾನು ಹೇಳಿದೆ, ನಾನು ಯಾವಾಗಮ್ಮ ಟ್ರೈ ಮಾಡೋದು ಅಂತ. ಆಮೇಲೆ ಬೇರೆ ಲ್ಯಾಂಗ್ವೇಜೆಲ್ಲ ಮಾತಾಡ್ಬೇಕಾದ್ರೆ ಸಮಥಿಂಗ್ ನನಗೆ ಫೋನ್ ಮಾಡ್ತಿರ್ತಾಳೆ, ಹೇಳ್ತಿರ್ತಾಳೆ ಹಿಂಗೆ ಮಾಡು ಹಂಗೆ ಮಾಡು ಅಂತ. ಆಮೇಲೆ ಯಾವುದೋ ಒಂದು ವರ್ಡ್ಸ್ ಪ್ರಾಬ್ಲಮ್ ಆದ್ರೆ ಹೇಳ್ತಿರ್ತಾಳೆ. ಸೊ ಫಸ್ಟು ತಿತ್ತಾಳೆ ಅವಳು, ಎಲ್ಲ ಇದರಲ್ಲೂ ಹೇಳ್ತಾಳೆ ನನಗೆ ಪ್ರತಿಯೊಂದೂ. ಫಸ್ಟ್ ಆಡಿಯನ್ಸ್ ಅವಳು ನನಗೆ. ಸೊ ಮಿಕ್ಕಿದ್ದೆಲ್ಲ ನನಗೆ ಎಲ್ಲ ಕಡೆಯಿಂದ ಇನ್ಪುಟ್ ಬಂದೇ ಬರ್ತದೆ. ಎಲ್ಲ ಕಡೆಯಿಂದ ಇನ್ಪುಟ್ ಅಂತೂ 100% ಬರುತ್ತೆ. ಇದು ಚೆನ್ನಾಗಿಲ್ಲ, ಇದೇನೋ ಮಾಡ್ಬೋದಾಗಿತ್ತು, ಇದೇನೋ ಮಾಡ್ಬೋದಾಗಿತ್ತು. ಅವಾಗೇನಾಗುತ್ತೆ, ನಾನು ತಿನ್ಕೊಂಡು ಮುಂದೆ ಹೋಗ್ತಾನೆ ಇರ್ತೀನಿ. ತಿದ್ಕೊಂಡು ನಾನು ಕಲ್ತ್ಕೊಂಡು ಅವ್ರ ಜೊತೆ ಪಾಸ್ ಆಗ್ತಾ ಇರ್ತೀನಿ. ಏನಿಲ್ಲ, ನೀವು ಕಂಟೆಂಟ್ ಚೆನ್ನಾಗಿ ಮಾಡಬೇಕು. ಫಸ್ಟ್ ಆಫ್ ಆಲ್ ಕಂಟೆಂಟ್ ಒಂದು ಚೆನ್ನಾಗಿ ಮಾಡ್ಕೊಂಡ್ರೆ ಅದನ್ನು ರೀಚ್ ಮಾಡೋ ಕೆಪಾಸಿಟಿ ಇರಬೇಕು. ಅಂದರೆ ನಾವೆಷ್ಟು ಚೆನ್ನಾಗಿ ಅದನ್ನು ಸಿನಿಮಾ ತೆಗಿತೀವಿ, ಅಷ್ಟೇ ಚೆನ್ನಾಗಿ ಅದನ್ನು ಡೆಡಿಕೇಟ್ ಮಾಡಿ ಅದನ್ನು ಪಬ್ಲಿಕ್ಕಿಗೆ ರೀಚ್ ಆಗೋ ಥರ ಟ್ರೈ ಮಾಡಬೇಕು. ಅದಕ್ಕೆ ಒಬ್ಬನ ಕೈಯಿಂದಂತೂ ಸಾಧ್ಯ ಇಲ್ಲ. ಮೇಯ್ನ್ ಇಂಪಾರ್ಟೆಂಟ್ ಪ್ರೊಡಕ್ಷನ್. ಸೊ ನಾನು ಅವಾಗಲೇ ಹೇಳಿದೆ, ಪ್ರೊಡಕ್ಷನ್ ಇಂಪಾರ್ಟೆಂಟು. ಅವರು ತುಂಬ ಫ್ಯಾಷನೇಟಾಗಿ ಸಿನಿಮಾ ಮಾಡೋರು ಯಾರೇ ಆಗಲಿ, ಯಾವುದೇ ನಿರ್ಮಾಪಕ ಆಗಲಿ, ಅವ್ನಿಗೊಂದು ಫ್ಯಾಷನ್ ಇರಬೇಕು, ಈ ಥರ ಮಾಡ್ಬೇಕು ಸಿನಿಮಾ ಅಂತ. ಸೊ ಅವಾಗ ನಿರ್ದೇಶಕನಿಗೆ ಎಲ್ಲನೂ ಸುಲಭ ಆಗುತ್ತೆ, ತೊಗೊಂಡೋಗಿ ರೀಚ್ ಮಾಡೋಕ್ಕೆ ಸಾಧ್ಯ ಆಗುತ್ತೆ. ಅದೇ ಥರ ನನಗೆ ಕರಿಯಾ ಸಿನಿಮಾಯಿಂದ ಟಿಲ್ ಟುಡೇ ಎಲ್ಲ ಪ್ರತಿಯೊಬ್ಬ ನಿರ್ಮಾಪಕರು, ನನಗೆ ಅನ್ನ ಹಾಕಿದ ಅಷ್ಟು ನಿರ್ಮಾಪಕರು ನನ್ನ ಬೆನ್ನೆಲುಬಾಗಿ ನಿಂತು ಸಪೋರ್ಟ್ ಮಾಡ್ಕೊಂಡು, ಅದಕ್ಕೆ ಅಷ್ಟು ರೀಚ್ ಆಗಿದ್ದು. ಆಮೇಲೆ ಅಷ್ಟು ವೈಬ್ರೇಷನ್ ಆಗಿ ಸಿನಿಮಾ ಸೊ ದುಡ್ಡುಗಳು ಮಾಡಿದ್ದು.
ನನಗೆ ಸ್ಟಾರ್ಟಿಂಗ್ ಬೈದ್ರು. ಒಂದ್ಸರಿ ಸಿನಿಮಾ ರಿಲೀಸ್ ಆದಾಗ ಏನು ಇಷ್ಟು ಥಿಯೇಟರ್ ಒಂದೇ ಸರಿ ಹಾಕ್ಬಿಡ್ತೀಯ, 100 ದಿನ ಹೋಗ್ಬೇಕು 50 ದಿನ ಹೋಗ್ಬೇಕು ಅಂತ. ನಾನು ಹೇಳಿದೆ 100 ದಿನ 50 ದಿನ ಎಲ್ಲ ಬೇಡ ಸರ್, 2 ವಾರ ಹೋಗ್ಲಿ ಪಿಕ್ಚರು ಹಾಕಿ ಅಂದ್ಬಿಟ್ಟು ನನ್ಗೆ ಎಲ್ಲರೂ ಬೈದ್ರು. ಅವಾಗ ಸುಮಾರು ಜನ ಬೈದ್ರು ನನಗೆ, ನಾನು ಜೋಗಯ್ಯ ಮಾಡ್ಬೇಕಾದ್ರೂ ಪ್ರೇಮ್ ಹಾಕ್ಬೇಡ ಜಾಸ್ತಿ ಥಿಯೇಟರ್ ಹಾಕ್ಬೇಡ ಅಂತ. ನಾನು ತಗೊಂಡೋಗ್ಬಿಟ್ಟು ಎಷ್ಟು ಥಿಯೇಟರ್ ಇದೆ ಅಷ್ಟು ಥಿಯೇಟರ್ ಹಾಕ್ತೆ. ಒಂದೇ ವಾರ 3 ದಿವಸಕ್ಕೆ ಕಾಸು ಇಟ್ಬಿಡ್ತು ನಮಗೆ, ಸಿನಿಮಾ ನೋಡಿದ್ರು ಜನ. ಸೊ ಹಂಗೆ ಇಲ್ಲಿ ಜನಕ್ಕೆ ತಗೊಂಡೋಗಿ ತಲುಪಿಸೋ ರೀತಿ ಇದೆಯಲ್ಲ, ಅದು ಒಂದು ಕಲೆ. ಸೊ ಅದನ್ನು ಟ್ರೈ ಮಾಡ್ತಾನೆ ಇರ್ತೀನಿ, ಹೊಸದಾಗಿ ಅಂತಿಲ್ಲ, ಎಲ್ಲರೂ ಮಾಡ್ದಂಗೆ ನಾನು ಮಾಡ್ತೀನಿ. ಏನೋ ನನ್ನ ಪ್ರೀತಿಯಿಂದ ಪ್ರೇಮ್ ಅನ್ನೋ ಒಂದು 4 ಅಕ್ಷರಕ್ಕೇನೋ ಒಂದು ಪ್ರೀತಿ ಒಂಚೂರು ಜಾಸ್ತಿ ಕೊಟ್ಟಿರ್ಬೇಕು ನನ್ನ ಜನ. ಸೊ ಅಷ್ಟೇ, ಇನ್ನೇನಿಲ್ಲ. ನಾನೇನು ಸ್ಪೆಷಲ್ ಅಂತೂ ಏನೋ ಅಲ್ಲಲ್ಲ. ಖಂಡಿತ. ನನಗೆ ಪ್ರಿಯದರ್ಶನ್ ಸರ್ ಟೀಸರ್ ಲಾಂಚ್ ಮಾಡ್ಬಿಟ್ಟು ಹೇಳುವಾಗ ಸಿನಿಮಾಗೆ ಯಾವುದೇ ಲ್ಯಾಂಗ್ವೇಜ್ ಇಲ್ಲ, ಸೊ ಯಾವುದೇ ಭಾಷೆ ಇಲ್ಲ ಸಿನಿಮಾಗೆ. ಸಿನಿಮಾ ಇಸ್ ಲೈಕ್ ಎ ಓಪನ್ ಎಮೋಷನ್. ಸಿನಿಮಾ ಅನ್ನೋದು ಎಮೋಷನ್ ಅದು. ಸೊ ನನಗೆ ಸಾಧ್ಯವಾದಷ್ಟು ಟ್ರೈ ಮಾಡ್ತೀನಿ. ಯಾಕೆಂದರೆ ಈಗ ನಮ್ಮೂರಲ್ಲಿ ನಾವು ಕನ್ನಡ ಎಷ್ಟು ಸ್ಪಷ್ಟತೆಯಿಂದ ಎಷ್ಟು ಚಂದ ಮಾತಾಡ್ತೀವಿ, ಅದರ್ ಲ್ಯಾಂಗ್ವೇಜ್ ಹೋದಾಗ ಟ್ರೈ ಮಾಡ್ತೀವಿ ಕಲಿಯೋಕ್ಕೆ. ಯಾಕಂದರೆ ಅವ್ರು ಯಾರೋ ಬಂದಾಗ ನಮ್ಮ ಊರಿಗೆ ಯಾವುದೇ ತಮಿಳ್ನಾಡಿಂದ ಬರಲಿ, ಆಂಧ್ರದಿಂದ ಬರಲಿ, ಮುಂಬೈಯಿಂದ ಬರಲಿ, ಅವರು ಬಂದಾಗ ಟ್ರೈ ಮಾಡ್ತಾರೆ. ನೀವು ಮೋದಿ ಸಾಹೇಬರು ಟ್ರೈ ಮಾಡಿದ್ರು ಗೊತ್ತಾ ನಿಮಗೆ, ಎಲ್ಲ ಚೆನ್ನಾಗಿದ್ದೀರಾ ಅಂತ. ಯಾಕೆಂದರೆ ಈಗ ಕಲಿತಾರೆ. ನಮ್ಮಲ್ಲಿ ಕಲಿಸೋಕೆ ಜಾಸ್ತಿ ಇದೆ, ನಮ್ಮಲ್ಲಿ ಕಲಿಸ್ತೀವಿ ನಾವು. ಸೊ ಅದನ್ನ ಕಿಂಡಲಾಗಿ ತಗೋಬಾರ್ದು ಯಾರೂ. ಏನೋ ಮಾತಾಡಿ ಏನೋ ಸ್ಪಷ್ಟತೆ ಇಲ್ಲದೆ ಇರ್ಬೋದು, ಏನೋ ಸಮಥಿಂಗ್ ನ್ಯೂಸೆನ್ಸ್ ಆಗ್ಬೋದು ಲ್ಯಾಂಗ್ವೇಜು, ಅದನ್ನ ಕಿಂಡಲಾಗಿ ತಗೊಳ್ಳೋದಕ್ಕಿಂತ ಇನ್ಸ್ಪೈರ್ ಆಗಿ ತಗೊಂಡು ಏನು ಟ್ರೈ ಮಾಡ್ತಾ ಇದ್ದಾರಲ್ಲ ಅನ್ನೋದೊಂದು ಸ್ಫೂರ್ತಿಯಾಗಿ ತಗೊಂಡು ಅದನ್ನು ಪುಷ್ ಮಾಡೋದು ನೋಡಬೇಕು. ಸೊ ಅದರಲ್ಲಿ ಆ ಮುಂಚೂಣಿಯಲ್ಲಿ ನಾನು ಒಬ್ಬ ಅನ್ಕೊಂತೀನಿ. ನನಗೂ ಸ್ವಲ್ಪ ಸಪೋರ್ಟ್ ಮಾಡ್ತಾವ್ರೆ ಎಲ್ಲ ಏನೋ ಕಲಿತಾನ ಬಿಡ ಮನೆಯಾಗ ಅಂತ. ಆ ಥರ ಏನಿಲ್ಲ. ಈಗ ನಾನು ಟೀಚರಲ್ಲೇನೆ ಪ್ರತಿ ಯುಗದಲ್ಲೂ ಒಬ್ಬ ರಾಕ್ಷಸ ಎಂಡ್ ಆಗ್ತಾನಂತೆ. ಪ್ರತಿ ಯುಗಗಳಲ್ಲಿ ಒಬ್ಬ ರಾಕ್ಷಸ ಹುಟ್ಟಿದ್ರೆ ಅವನು ಎಂಡ್ ಆಗ್ತಾನೆ ಇರ್ತಾನೆ. ಆದ್ರೆ ಈ ಯುಗದಲ್ಲಿ ಇವನು ಹುಟ್ಟವನೆ ಅಂತ. ಅದು ನಾನು ಇಷ್ಟನ್ನೇ ಹೇಳ್ತೀನಿ ನಾನು ಕನ್ನಡದಲ್ಲಿ. ಅದನ್ನ ಇಂಗ್ಲೀಷಲ್ಲಿ ಬರ್ಕೊಡ್ತಾರೆ, ನನಗೆ ಇಂಗ್ಲೀಷಲ್ಲಿ ಆ ಥರ ಬರ್ಕೊಡ್ತಾರೆ. ಅದನ್ನೆಲ್ಲ ಚೆಕ್ ಮಾಡ್ರೆ ಕರೆಕ್ಟ್ ಆಗಿದೆಯಾ, ಇದೇನಾ ಅಂತ ಮಾಡ್ತೀನಿ. ಯಾಕೆ ನನಗೆ ಗೊತ್ತಿಲ್ಲ ಅದು. ಸೊ ನಾನು ಈ ಥರ ನಾನು ಏನೇ ಇದು ಮಾಡ್ಬೇಕಾದ್ರೆ ಹೇಳ್ಕೊಂಡು ಹೋಗ್ಬಿಡ್ತೀನಿ. ಹೋಗ್ಬೇಕಾದ್ರೆ ಅದನ್ನು ಕೂರಿಸಿ ನೀಟಾಗಿ ಪ್ಲ್ಯಾನ್ ಮಾಡಿ ಕೊಡ್ತಾರೆ ನನಗೆ. ಸೊ ಏನೋ ಗೊತ್ತಿಲ್ಲ, ಅದು ನನ್ನಲ್ಲಿ ಇದೆಯೋ ಬಂದಿದೆಯೋ ಇಲ್ಲ ಇನ್ನೊಬ್ಬರು ಇನ್ಸ್ಪೈರ್ ಆಗಿ ಮಾಡ್ತೀನೋ ಗೊತ್ತಿಲ್ಲ. ಒಟ್ಟು ನಡ್ಕೊಂಡು ಹೋಗ್ತಿದೆ, ಮಾಡ್ತಾ ಇದ್ದೀನಿ ಅಷ್ಟೇ. ಅದೇ ನಾನು ಏನು ಕೇಳ್ತಿದ್ದೆ ಅಂದರೆ, ಇಷ್ಟು ಕೂಲಾಗಿ ಕಾಮಾಗಿ ಇಂಥದ್ದೇ ಮಾಡ್ತೀನಿ ಇಂಥದ್ದೇ ಹೊಡಿತೀನಿ ತಗೊಳ್ರ ನಿಮ್ಗೆ ಬೇಕಾಗಿರೋದು ಕೊಡ್ತೀನಿ ಅಂತಿರಲ್ಲ, ಆ ಒಂದಿದು ಈಗ ನೀವು ಗಳಿಸಿರೋಂಥ ಸಕ್ಸಸ್ಸು ಆ ಪ್ರೆಷರ್ ಏನಾದ್ರು ಇದೆಯಾ ಅಂದ್ರೆ ಪ್ರೇಕ್ಷಕರು ಈ ತರ ಕೇಳ್ತಾರೆ ನನ್ನಿಂದ ಬಯಸ್ತಾರೆ ಅಲ್ಲ? ಆಬ್ವಿಯಸ್ಲಿ ಏನಕ್ಕೆ ಅಂದ್ರೆ ನಾವು ರಾತ್ರಿ ಮಲಗ್ತೀವಿ ಅಂದ ತಕ್ಷಣ ಸೊತೋಗ್ತೀವಿ ಅಂತ ಅನ್ಕೊಂಡಂತೂ ಮಲಗಲ್ಲ ಅಲ್ವಾ. ಬೆಳಗ್ಗೆ ಹೇಳ್ತೀವಿ, ಅವನ ಅಜ್ಜಿ ಇಲ್ಲಿ ಹೋಗ್ತೀವಿ, ಅಲ್ಲಿ ತಿಂತೀವಿ, ಅಲ್ಲಿ ಉಣ್ತೀವಿ, ಅಲ್ಲಿ ಹೋಗಿ ಸಿನಿಮಾ ನೋಡ್ತೀವಿ, ಅಲ್ಲಿ ಹೋಗ್ತೀವಿ, ಯಾವ್ದೊಂದು ಡವ್ ಮೀಟ್ ಮಾಡ್ತೀವಿ, ಯಾವಾಗ ಬೈತೀವಿ ಅಂತಾನೆ ಮಲಗ್ತೀವಿ ನಾವು. ಓಕೆ, ಸೊ ಇದು ಹಂಗೇನೆ ಕ್ರಿಯೇಟಿವ್. ಹಂಗೆ ಅಂತಂದ್ರೆ ನಮ್ಮ ಮಗಂದು ಇವ್ನು ಹಿಂಗ್ ಮಾಡ್ದ, ನಾನು ಏನ್ ಮಾಡ್ಬೋದು, ಬೆಳಿಗ್ಗೆ ಎದ್ರೆ ಅದೇನೇ ಯೋಚನೆ. ಸೊ ಈ ತರ ಅದು ನಿಮ್ಗೆ ಎಬ್ಬರಿಸ್ತಾ ಇರುತ್ತೆ ಆಟೋಮೆಟಿಕ್ ಆಗಿ. ನಿದ್ದೆ ಅಂತ ಮಾಡಿಸ್ಕೊಡಲ್ಲ ಅದು ಎಬ್ಬರಿಸ್ತಾ ಇರುತ್ತೆ. ಬಟ್ ಅದು ಭಯ ನನಗೆ. ಪ್ರತಿ ಸಾರಿ ನನ್ಗೇನು ಭಯ ಅಂತಂದ್ರೆ, ಉದಾಹರಣೆಗೆ KD ಆದಾಗ ಬಿಗ್ ಬಜಾರ್ ಸಿನಿಮಾ ಒಂದು, ಎರಡನೇದು KVN ಅವರು ನಂಬ್ಕೊಂಡು ಅಷ್ಟೆಲ್ಲ ದುಡ್ಡು ಹಾಕ್ಯಾರೆ, ಒಳ್ಳೆ ಸಿನಿಮಾ ತಗೊಡ್ತಾರೆ, ಒಳ್ಳೇದಾಗುತ್ತೆ ಅನ್ನೋ ಇದಕ್ಕೆ. ಸೊ ಅದು ಇನ್ನೊಂದಕ್ಕೆ ಮಾರಿದಾಗ ನಮ್ಗೇನಾಗುತ್ತೆ, ಒಂದು ಆಡಿಯೋ ಕಂಪ್ನಿ ಕೊಟ್ಟರು. ಆಡಿಯೋ ಕಂಪ್ನಿ ಕೊಟ್ಟಾಗ ಅಲ್ಲಿ ಆಡಿಯೋ ರಿಲೀಸ್ ಆಗಿದ್ದೆ 3 ದಿವಸ ನಾವು ನಿದ್ದೆನೇ ಮಾಡಿರ್ಲಿಲ್ಲ. ಏನಕ್ಕೆ ಅಂದ್ರೆ ಅವನು ಅಷ್ಟು ದುಡ್ಡು ಕೊಟ್ಟಿದ್ದಾನೆ. ಸೊ ಅವನು ಸೇಫ್ಟಿ ಮಾಡ್ಬೇಕಲ್ಲ, ಅವನು ಗೆಲ್ಲಬೇಕು ಅಂತ. ಒಂದು ಫೋನ್ ಮಾಡಿದ್ರು ಶ್ಯಾಮ್ ಅವರು, ಸಾರ್ ಸೂಪರ್ ಹಿಟ್ಟು ಸಾರ್, ಬಂಪರ್ ಇದು ಅಂತ ಅಂದ್ಬಿಟ್ಟು. ಒಂದು ರಿಲೀಫ್ ಆಯ್ತು, ಓಕೆ, ಒಂದೇನೋ ಒಂದು ಸ್ಟೆಪ್ ಗೆದ್ವಿ ನಾವು ಅಂತ ಒಂದು. ಅದಾದ್ಮೇಲೆ ಇನ್ನೊಬ್ಬ ಪ್ರೊಡ್ಯೂಸರ್ ಇದ್ದಾರೆ. ಸೊ ಅವ್ರನ್ನ ಗೆಲ್ಲಿಸ್ಬೇಕೀಗ ನಾವು. ಅವ್ರು ಗೆದ್ರೆ ಪ್ರೇಮು ಗೆಲ್ತಾನೆ, ಅಂಡ್ ಒಬ್ಬ ಹೀರೋನು ಗೆಲ್ತಾನೆ, ಒಬ್ಬ ಕಲಾವಿದ ಪ್ರತಿಯೊಬ್ಬರು ಗೆಲ್ತಾರೆ. ಆಮೇಲೆ 100 ಜನ ಊಟ ಮಾಡ್ತಾರೆ. 100 ಜನಕ್ಕೆ ಅನ್ನ ಹಾಕೋ ರಾಜ್ಕುಮಾರ್ ಅವ್ರು ಹೇಳ್ತಿರಲ್ಲ, ಅಪ್ಪಾಜಿ ಅವ್ರು ಹೇಳೋರಲ್ಲ. ಸೊ ಆ ಥರ ಯಜಮಾನ ಅಂತ. ಸೊ ಇದಾಗುತ್ತೆ. ಆ ದೃಷ್ಟಿ ಇಟ್ಕೊಂಡೇನೆ ಹಗಲು ರಾತ್ರಿ ಕೆಲಸ ಮಾಡ್ತೀವಿ. ಅಂಡ್ ದೆನ್ ಇನ್ನೊಂದೇನಪ್ಪ ಅಂದ್ರೆ, ಈ ಭಯ ಅಂತೂ ಒಂದು ಸಿನಿಮಾ ಮೇಲೆ ಭಯ ಅಂತೂ ಖಂಡಿತವಾಗ್ಲೂ ಇದ್ದೇ ಇರ್ತದೆ. ನಾಳೆ ರಿಲೀಸ್ ಆಗ್ತಾ ಇದೆ ಅಂತಂದ್ರೆ ಮಿನಿಮಮ್ 1 ವಾರದಿಂದ ನಿದ್ದೆ ಇರಲ್ಲ ನಮ್ಗೆ. ಏನಂತಾರೆ, ಹೆಂಗೆ, ಏನು, ಸಮ್ ಪೀಪಲ್ ಇದ್ದೇ ಇರ್ತಾರೆ. ಜನ ಕೆಲವರು 100 ಜನದಲ್ಲೇ ಒಂದು 10 ಜನ ಮಾತಾಡ್ತಾರೆ. ಏನು ಮಾಡೋಕ್ಕಲ್ಲ, ಅವರು ಪ್ರೀತಿಯಿಂದ ಮಾತಾಡ್ತಾರೆ, ಡಬ್ಬ ನನ್ನ ಮಗ ಕಣಯ್ಯ ಅಂತ. ಇನ್ನು 90 ಜನ ಅಂತೂ ಪ್ರಾಂಪ್ಟಾಗೆ ತುಂಬ ಹರಿಸ್ತಾರೆ, ಒಳ್ಳೇದಾಗ್ಲಿ ಕಣಯ್ಯ ಅವನಿಗೆ ಅಂತ. ಸೊ ಹಂಗೆ ಆ ಬೈಯೋಟ್ 10 ಜನ ನನಗೆ ನನ್ನ ಬೈತಾವ್ರೆ ಅಂತ ತಿಳ್ಕೊಳ್ದೆ ಹರಿಸ್ತಾವ್ರೆ, ನನ್ನ ಆಶೀರ್ವಾದ ಮಾಡ್ತಾರೆ. ಯಾಕೆ ನನ್ನ ಅವ್ರ ಮೈಂಡಲ್ಲಿ ನಾನು ಇದ್ದೀನಿ ಅನ್ನೋ ಒಂದು ಖುಷಿ ನನಗೆ. ಸೊ ಆ ಇನ್ಸ್ಪೈರಲ್ಲೇ ನಾನು ಅಷ್ಟು ಜನನ ಇಟ್ಕೊಂಡು
ನಾನೇನೋ ಮಾಡಬಲ್ಲೆ ಅಂತ ಫೈಟ್ ಮಾಡ್ಕೊಂಡು ಹೋಗ್ತಾ ಇದ್ದೀನಿ. ನಾನು ಆಲ್ಮೋಸ್ಟ್ ಎಲ್ಲ ವಿಷಯದಲ್ಲೂ ಒಳ್ಳೊಳ್ಳೆ ಟೆಕ್ನಿಷಿಯನ್ಸ್ಗಳನ್ನ ಹುಡುಕ್ತಿರ್ತೀನಿ. ಏನಕ್ಕೆ ಅಂದರೆ ಅವರಿಂದ ನಾನೇನೋ ಕಲಿಬೋದು ಅಂತ, ನಂದೇನಿಲ್ಲ, ಅವರಿಂದ ನಾನೇನೋ ಕಲಿಬೋದು ಅಂತ ನಾನು ಹುಡುಕ್ತಾ ಇರ್ತೀನಿ. ಏನಕ್ಕೆ ನಾನು ಎಲ್ಲ ಹೋದಾಗಲೂ ಅಷ್ಟೇ, ನಾನು ಫಸ್ಟ್ ನಂದ ಹೇಳಲ್ಲ, ನಾನು ಐಡಿಯಾ ಫಸ್ಟ್ ಅವ್ರನ್ನ ಕೇಳ್ಕೊಂತೀನಿ, ಮಗ ನೀನೇನು ಮಾಡೋಕ್ಕೆ ಸಾಧ್ಯ ಅಂತ. ಸರ್ ನಾವು ಹಿಂಗೆ ಮಾಡ್ತೀವಿ ಹಂಗೆ ಮಾಡ್ತೀವಿ ಅಂದರೆ, ಅಯ್ಯೋ ಡಬ್ಬ ನನ್ನ ಮನೆ ಬೇಡ ಹಿಂಗೆ ಮಾಡು ಅಂತೀವಿ. ಅಕಸ್ಮಾತ್ ಅವರನ್ನೇ ಹೇಳ್ಬಿಟ್ರೆ ಬಿಟ್ಬಿಡುಗ್ರು, ನಂದೇನು ಬೇಡ ಡಬ್ಬ ಐಡಿಯಾ, ಅವನದೇ ಚೆನ್ನಾಗಿದೆ ಅವನದೇ ಮಾಡಲಿ ಅಂತೀನಿ. ಸೊ ಈ ಥರ ನಾನು ಬೆಸ್ಟ್ ಟೆಕ್ನಿಷಿಯನ್ಸ್ ಯಾಕೆ ಹುಡುಕ್ತೀವಿ ಅಂದರೆ, ಅವ್ನಿಗೆ ಅರ್ಜಿರ್ಬೇಕು, ಅವನಿಗೆ ನಾನೇನೋ ಲೈಫಲ್ಲಿ ಸಮಥಿಂಗ್ ಅಚೀವ್ ಮಾಡಬೇಕು, ನಾನು ಏನೋ ಕೊಡ್ತಾ ಇದ್ದೀನಿ, ನಾನು ಒಂದು ನಂದು ಪಾರ್ಟ್ ಆಫ್ ಇದು ಅದಕ್ಕೆ ಅನ್ನೋದು ಒಬ್ಬ ಟೆಕ್ನಿಷಿಯನ್ ಬಂದರೆ 100% ಎಲ್ಲ ಗೆಲ್ಬೋದು. ಇಲ್ಲಿ ಸಿನಿಮಾದಲ್ಲಿ ಟೆಕ್ನಿಷಿಯನ್ಸ್ ಮೋಸ್ಟ್ ಇಂಪಾರ್ಟೆಂಟ್ ಏನು ಗೊತ್ತಾ ಬಾಸ್, ಸಿನಿಮಾದಲ್ಲಿ ಆರ್ಟಿಸ್ಟ್ಗಳಿಗಿಂತ ಹೆಚ್ಚಾಗಿ ಟೆಕ್ನಿಷಿಯನ್ ಒಬ್ಬ ಕರೆಕ್ಟಾಗಿ ಇದ್ಬಿಟ್ರೆ ಸೊ ಎಲ್ಲನೂ 100% ಸೂಟ್ ಶಾಟ್, ಜನಗಳ ಪ್ರತಿ ಜನದ ಭಾವನೆಗಳಿಗೆ, ಆ ಎಮೋಷನ್ಸ್ಗೆ ಹತ್ರ ಹೋಗ್ಬೋದು ನಾವು. ಫಸ್ಟು ಟೆಕ್ನಿಷಿಯನ್ಸ್ ಕರೆಕ್ಟಾಗಿ ಇರಬೇಕು, ರೈಟಿಂಗಿಂದ ಹಿಡಿದು ಮ್ಯೂಸಿಕ್ಕಿಂದ ಹಿಡಿದು ಫೋಟೋಗ್ರಫಿಯಿಂದ ಹಿಡಿದು. ಯಾಕಂದರೆ ಪ್ರತಿಯೊಂದಲ್ಲೂ ಒಂದೊಂದು ವಿಷಯ ಇದೆ. ನಿಮಗೆ ರೈಟಿಂಗ್ ನಾವು ಎಷ್ಟು ಚೆನ್ನಾಗಿ ಸ್ಕ್ರಿಪ್ಟ್ ಮಾಡಿಬಿಡ್ತೀವಿ, ಸ್ಕ್ರಿಪ್ಟಲ್ಲಿ ಆದಮೇಲೆ ಅದನ್ನೇ ಮೇಕಿಂಗ್ ಮಾಡಬೇಕು. ಯಾವ ಉದ್ದೇಶ ಇಟ್ಕೊಂಡು ಒಂದು ಸೀನ್ ತೆಗಿಬೇಕಂದ್ರೆ ಅದು ಏನು ಹೇಳ್ಬೋದು, ಯಾವ ಥರ ಹೇಳ್ಬೋದು ಅನ್ನೋದು ಯೋಚನೆ ಮಾಡ್ತಿರ್ತಾನೆ ಕ್ಯಾಮ್ರಾಮನ್ ಒಬ್ಬ. ಯಾವ ಥರ ಹೇಳ್ಬೋದು, ಇದು ಮೂಡ್ ಹೇಗೆ ಹೇಳ್ಬೋದು, ಹಂಗೆ ಹೇಳ್ಬೋದು. ಅವನು ಒಬ್ಬ ಹೀರೋ ಅಲ್ಲಿ ಸಿನಿಮಾದಲ್ಲಿ. ಅದಾದಮೇಲೆ ಸಂಗೀತ ಮಾಡೋನು, ಅವನು ಒಬ್ಬ ಹೀರೋ ಸಿನಿಮಾಗೆ. ಆಮೇಲೆ ಹಾರ್ಟು ಅವನು ಒಬ್ಬ. ಅಂದರೆ ಎಷ್ಟು ಜನ ಹೀರೋಗಳು ಕೆಲಸ ಮಾಡ್ತಾರೆ ಒಂದು ಸಿನಿಮಾಗೆ ಗೊತ್ತಾ ಬಾಸ್, ಅವರು ಎಲ್ಲರ ಶ್ರಮನೇ ಒಂದು ಸಿನಿಮಾ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಟೆಕ್ನಿಷಿಯನ್ಸ್ ಸಿನಿಮಾ ಯಾವತ್ತೂ ಟೆಕ್ನಿಷಿಯನ್ಸೇ ಹೀರೋಗಳು, ಅದರ್ವೈಸ್ ನೋ ನಥಿಂಗ್ ಎಲ್ಸ್.